ಗಾಯ್ಸ್ ಟೆಂಪಲ್ಗಳಂತೂ ತುಂಬ ಇದೆ. ಇಲ್ಲಿಂದ ಹೋದ್ರೆ ದೊಡ್ಡ ಬಸವಣ್ಣ ಟೆಂಪಲ್ಲು. ಇವಾಗಲೇ ಆಲ್ಮೋಸ್ಟ್ ಜನ ರಶ್ ಕಾಣ್ತಾ ಇದ್ದಾರೆ. ಜನ ಯಾರು ಇಲ್ಲ ಅಂತಿದ್ದೆ ನೋಡಿ, ಇವಾಗಿಂದನೇ ಸ್ಟಾರ್ಟ್ ಆಗೈತೆ ಎಲ್ಲ ನೋಡಿ. ಇಲ್ಲಿಂದ ಹತ್ಕೊ ಹೋಗೋದು ಎಕ್ಸಿಟು. ಇಲ್ಲಿ ಗಾಯ್ಸ್ ರಿಯಲ್ ಎಂಟ್ರೆನ್ಸ್ ಇರೋದು. ನಮ್ಮ ಟೆಂಪಲ್ ಆ ಕಡೆ ಆಯಿತು. ಸೊ ಎಂಟ್ರಿ ನಮ್ಮದೇ ಸರಿ ಇಲ್ಲ, ಅವ್ರು ಸರಿಯಾಗಿ ಬಂದವ್ರೆ. ನಾನು ಆ ಕಡೆ ಇದ್ಕೊಂಡು ಜನ ಯಾರು ಇಲ್ವಲ್ಲ ಗುರು, ಏನು ಕಡಲೆ ಪರ್ಸೆ ಇದು ಅಂತಿದ್ದೆ. ರಿಯಲ್ ಕಡಲೆ ಪರ್ಸೆ ಇದು. ಇದು ಗಾಯ್ಸ್ ಜನ ಅಂದರೆ ನೋಡಿ, 5 ಗಂಟೆಗೆ ಇಷ್ಟು ಜನ ತುಂಬೋಗ್ಬಿಟ್ಟವ್ರೆ. ಇನ್ನು ಯಾರು ಜನನೇ ಇಲ್ಲ ಅಂತ ಇದ್ವಿ. ಇದು ಗಾಯ್ಸ್ ಸಂದೇಶ್ ಬಂದವನ ಗಾಯ್ಸ್. ಸಂದೇಶ್ ಸ್ಲಿಪ್ಪರ್ ಬಿಡಕ್ಕೆ ನೋಡಿ, ಇಲ್ಲಿ ಸ್ಲಿಪ್ಪರ್ ಬಿಡೋದು ಹಿಂಗೆ ಗಾಯ್ಸ್. ಎಲ್ಲೆಲ್ಲೋ ಹೊಲ್ಸೋಣ ಗಾಯ್ಸ್. 1 ಅವರ್ ಈಗ ಬಂದವ್ರೆ. ಏನ್ರಿ ನೀವು ಇದು ರೀ ಕಡಲೆಕಾಯಿ ಪರ್ಸೆ ಅಂದರೆ ಆ ಕಡಲೆಕಾಯಿ ಪರ್ಸೆ ರೀ ಗಾಯ್ಸ್. ಏನಿದೆ ನೋಡಿ ಗಾಯ್ಸ್, ಡೆಕೋರೇಷನ್ ಮಾತ್ರ ಸಖತ್ತಾಗಿ ಮಾಡವ್ರೆ ಅಲ್ವಾ. ಇದೆಲ್ಲ ಮಟಲೆಲ್ಲ ಎಣ್ದಿರೋದು. ಆ ಮಟಲೆ ಎಣ್ಣೆ ನನಗೂ ಗೊತ್ತಾ, ನಿಮ್ಗೆ ಗೊತ್ತಾ? ಇಲ್ಲಿಂದ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಬೇಕು. ಕಾಲು ತೊಳೆದ್ರಾ ಅಲ್ಲಿ ಚೆನ್ನಾಗಿದೆ. ಅಲ್ಲೂ ಡೆಕೋರೇಷನ್ ಚೆನ್ನಾಗೈತೆ. ಕಡಲೆ ಪರ್ಸೆಗೆ ಜೈ ಅಂತ, ಜೈ ಟೆಂಪಲಿಂದ ಹಿಂಗೆ ಕಾಣುತ್ತೆ ಗಾಯ್ಸ್. ಒಳಗಡೆ ಈ ಥರ ಇದೆ. ನನ್ನ ಮೇಯ್ನು ಅದನ್ನು ಫೋಟೋ ತೆಗಿಬೇಡಿ ಅಂತ ಹೇಳ್ತಾರೆ. ಸೊ ಅಲ್ಲಿದೆಯಲ್ಲ, ಅಲ್ಲಿಂದ ದರ್ಶನ ಮಾಡ್ಕೊಬಂದರೆ ನೋಡಿ ಒಂದು ಸುತ್ಕೊಂಡು ಹೋಗ್ಬೇಕು. ಒಳಗಡೆ ಗಣೇಶಂದು ಟೆಂಪಲ್ ಇದೆ, ಅದಕ್ಕೆ ಬೆಣ್ಣೆ ಹಾಕಿದ್ದಾರೆ ಗಾಯ್ಸ್ ಅಷ್ಟೇ. ಬಟ್ ಅದೇ ಎಂಟ್ರೆನ್ಸು, ಇದೆ ಎಕ್ಸಿಟು. ಜೈ ಗಣೇಶ ಗಾಯ್ಸ್. ಕಡಲೆಕಾಯಿ ಪರ್ಸೆ ಯಾಕೆ ಸ್ಟಾರ್ಟ್ ಆಯಿತು ಅಂದರೆ, ಇದೆಲ್ಲ ಮೊದಲು ಹೊಲ ಆಗಿತ್ತಂತೆ. ಆವಾಗ ಹೊಲದಲ್ಲಿ ಕಡಲೆಕಾಯಿ ಬೆಳೆದ್ರೆ ಏನೇ ಫಸಲು ಬೆಳೆದ್ರು ಬಂದು ಬಸವಣ್ಣಗಳು ಇರ್ತಿತ್ತಲ್ಲ, ಅಂದರೆ ದನಗಳು, ಅದನ್ನ ಎಲ್ಲನೂ ಹಾಳು ಮಾಡ್ತಿತ್ತಂತೆ. ತಿನ್ಕೊ ಹೋಗೋದು ಇಲ್ಲ ತುಳಿದ್ಬಿಟ್ಟು ಈ ಥರ ಎಲ್ಲ ಹಾಳು ಮಾಡ್ತಿತ್ತಂತೆ. ಅವಾಗ ಅರ್ಕೆ ಹೊತ್ಕೊಂಡಂತೆ ಇಲ್ಲಿ ಮುಖಂಡ್ರು ಇದ್ದವರು ಇದನ್ನೇನಾದ್ರು ಅದೇ ಏನೋ ಇದಾಗದೆ ಫಸಲು ಚೆನ್ನಾಗಿ ಬಂದು ಎಲ್ಲರಿಗೂ ದಕ್ಕಿದ್ರೆ ಅದನ್ನೇನು ಬರುತ್ತೆ ಫಸಲು, ಅದು ಫಸ್ಟ್ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರಂತೆ. ಅದಾದಾಗ್ಲಿಂದ ಯಾವುದೇ ರೀತಿ ಫಸಲು ಹಾಳಾಗಲಿಲ್ಲ. ಇಲ್ಲ ರೀ ಕಡಲೆಕಾಯಿ ಅಭಿಷೇಕ ಮಾಡ್ತೀವಿ ಅಂತ ಹೇಳಿದ್ರಂತೆ. ಆವಾಗ ಕಡಲೆಕಾಯಿನೆಲ್ಲ ತಂದು ಇಲ್ಲಿ ಮಾರಕ್ಕೆ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಅರ್ಪಿಸಿದ್ರಂತೆ ಫಸ್ಟು. ಆವಾಗಲಿಂದ ಏನೋ ಪ್ರಾಬ್ಲಮ್ ಆಗಿಲ್ಲ. ಸೊ ಅದರಿಂದನೇ ಆಗ್ಲಿಂದ ನಡ್ಕೊ ಬಂದಿರೋದನ್ನ ಮೇಂಟೈನ್ ಮಾಡ್ತಾ ಇದ್ರು ಅಷ್ಟೇ. ಚೆನ್ನಾಗಿದೆ, ಪರವಾಗಿಲ್ಲ, ಒಳ್ಳೆ ಕತೆ ಗಾಯ್ಸ್. ಹುಲಿ ಬಂದ್ಬಿಟ್ಟಿದೆ ಇಲ್ಲಿಗೆ. ಹುಲಿ ಆ ಕಡೆ ಒಂದೆರಡು ಜಿರಾಫ್ ಇದೆ ಕಡೆಯಲ್ಲಿ. ಜೈ ಚಿರುಮುರಿ ಅಲ್ಲಿ ಮೇನ್ ಟೆಂಪಲ್ ಇದೆ. ಇದೆಲ್ಲ ಸಖತ್ತಿದೆ ಗಾಯ್ಸ್. ಮುಂದೆ ಇದ್ದಿದೆ ಇಲ್ಲಿ ಮುಂದ್ಗಡೆ ಗರುಡಗಂಬ ಇದೆ ವಿತ್ ಮುಂದ್ಗಡೆನೆ ನೋಡಿ ಬಿಗ್ ಬುಲ್ ಟೆಂಪಲ್. ಮುಂದ್ಗಡೆ ಇರೋದು ಏನಂತಾರೆ ಇದನ್ನ, ದೊಡ್ಡ ಬಸವಣ್ಣ. ಮುಂದ್ಗಡೆ ಗೋಪುರ ಇದೆ ಗಾಯ್ಸ್. ಇದು ನಮ್ಮ ದಕ್ಷಿಣದ್ದು ಇದು ಸ್ಟೇಟಸ್. ವರ್ಷ ಅವರೇ ವಿಡಿಯೋ ನೋಡ್ತಾರೆ, ಮಿಸ್ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳಿ. ಪಾಪ ಇಲ್ಲಿಂದ ತೋರಿಸ್ಕೊಡ್ತೀನಿ ಸರಿ ಏನಿದೆ ಅಂತ. ನೀವು ಬಂದಿದ್ರೆ ನಮ್ಮ ಮುಂದೆ ನಿಂತ್ಕೊಳ್ತಾ ಇದ್ದೀರಿ. ಅಂತ ಇಂದು ಕಡಲೆಕಾಯಿ ಪರ್ಸಕ್ಕೆ ಬಂದಿದ್ದೀವಿ ಗಾಯ್ಸ್. ಹೆವಿ ರಶ್ ಅಷ್ಟೇನಿಲ್ಲ. 5 ಗಂಟೆ ಆಗಿದೆಯಲ್ಲ, ಒಳ್ಳೆ ಪ್ಲೇಜರ್ ಇದೆ. ಆದ್ಮೇಲೆ ನಾಳೆ ರಜೆ ಇದೆ. ಬಂದಿದ್ರೆ ಈಗ ಅಲ್ಲಿಂದ ಕ್ಯೂ ನಿಂತ್ಕೋಬೇಕಾಗಿತ್ತು ಕಡಲೆಕಾಯಿ ಪರ್ಸೆಗೆ. ಮೇಯ್ನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಒಳಗಡೆಗೆ. ಇವತ್ತೇ ಲಾಸ್ಟ್ ಒಂದು ಬೇರೆ ಹೇಳಿದ್ದಾರೆ, ನಾಳೆಯಿಂದ ಇರುತ್ತೆ ಇರಲ್ವೋ ಬನ್ನಿ ಅಂತಲೂ ಹೇಳೋಕ್ಕಾಗಲ್ಲ ಅಲ್ವಾ ಸಬ್ಸ್ಕ್ರೈಬರ್ಸ್ಗೆ. ನೀವೆಲ್ಲ ನೋಡೋಕ್ಕಾಗಲ್ವಲ್ಲ. ಸೊ ನಾಳೆಯಿಂದ ಅದಕ್ಕೋಸ್ಕರ ನನ್ನ ವೀಡಿಯೋದಲ್ಲಿ ತೋರಿಸ್ತೀನಿ, ಮಿಸ್ ಮಾಡ್ಕೊಳ್ದೆ ನೋಡಿ ಗಾಯ್ಸ್. ಬಂದಿರ್ಬೇಕ್ರಿ ದೊಡ್ಡ ಬಸವಣ್ಣ ದೇವಸ್ಥಾನ. ಜೈ ಬಸವ. ಬುದ್ಧ ಬಸವ. ನಿಮ್ಗೆ ವಿಡಿಯೋನೇ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಲಿಂಗದ ಥರ ಫ್ಲವರ್ಸಲ್ಲಿ ದೇ ಆರ್ ಮೇಡ್ ದ ಲಿಂಗ ಆ್ಯಂಡ್ ಆಲ್ಸೋ ಸೋ ಮೆನಿ ಆಫ್ ಗರುಡ ಸ್ತಂಭ. ದಿಸ್ ಇಸ್ ಅಂಡ್ ಆಲ್ಸೋ ದಿಸ್ ಇಸ್ ಸ್ಟ್ರೈಟ್ ದೊಡ್ಡ ಬಸವಣ್ಣ ಟೆಂಪಲ್ ಇದೆ ಗಾಯ್ಸ್. ಅಂತೂ ಇಂತೂ ಒಳಗಡೆ ಬಂದರೆ ಈ ಥರ ಕಾಣುತ್ತೆ ನೋಡಿ. ಇದ್ರ ಒಳಗಡೆ ಇದೆಯಲ್ಲ ಅದೇ ಬಸವ, ಈಶ್ವರನ ವಾಹನ ಅಂತಲೇ ಕರಿಬೋದು. ಅಲ್ಲೊಂದು ಸೈಡಲ್ಲಿ ಒಂದು ಲೈನ್ ಹಾಕವ್ರೆ ಗಾಯ್ಸ್. ಯಾವುದೇ ಜಾತಿ ಜನಾಂಗ ಧರ್ಮ ಭೇದವಿಲ್ಲದೆ ದೇವರ ದರ್ಶನಕ್ಕೆ ಸರ್ವರಿಗೂ ಮುಕ್ತ ಪ್ರವೇಶ ಅಂತ. ಐ ಲೈಕ್ ದಟ್ ಸೆಂಟೆನ್ಸ್. ಜಸ್ಟ್ ಬಸವ ನೋಡೋಕ್ಕೆ ಹಿಂದ್ಗಡೆ ಚೆನ್ನಾಗಿ ಬರ್ತಾವೆ. ಸೊ ಇದಿಷ್ಟ ಹತ್ರ ಬರ್ತಾ ಇದ್ದಂಗೆ ದೇವ್ರ ಹತ್ರ ಬೇಡ್ಕೊಳ್ತಾರೋ ಬಿಡ್ತಾರೋ, ಮೊಬೈಲ್ ಎತ್ಕೊಂಡು ಫೋಟೋ ತೆಗಿಯೋಕ್ಕಂತ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಇಲ್ಲೇ ಇರೋದು ಗಾಯ್ಸ್. ಅಲ್ಲಿಂದ ದರ್ಶನ ಮಾಡ್ಕೊ ಬಂದರೆ ಸೊ ಒಂದು ಒಳ್ಳೆ ಮುಂದ್ಗಡೆ ಸಖತ್ತಾಗಿರೋ ಪ್ಲೇಸಸ್ ಇದೆ. ಮುಂದ್ಗಡೆ ಡೆಕೋರೇಷನ್ ಮಾಡೋರೆ ನೋಡಿ. ಅದು ಬಸವ ಮೇಲ್ಗಡೆ ಲೋಕದಿಂದನೇ ಎಲ್ಲಿಂದ ಬರುತ್ತೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲಂತೆ ಜನಕ್ಕೆ. ಆ ಥರ ಬಂದು ಇಲ್ಲಿರುವಂಥ ಇವರು ಬೆಳೆದನ್ನೆಲ್ಲನೂ ತಿಂಡ್ಕೊಂಡು ಹೋಗ್ತಿತ್ತಂತೆ. ಇದು ಮಾತ್ರ ನೋಡಿ ಆಟ ಆಡೋಕ್ಕೆಲ್ಲ ಮಾಡಿದ್ದಾರೆ ಕಡಲೆಕಾಯಿ ಪರ್ಸ್. ಅದಕ್ಕೆ ತುಂಬ ಜನ ಬರೋದು. ಅವ್ರು ಅದು ಅಂಗಡಿ ಇಡಬೇಕು ಅದನ್ನು ದುಡ್ಡು ಕೊಟ್ಟಿರ್ತಾರೆ, ಅದು ಬೇರೆ ಮ್ಯಾಟ್ರು. ಲೈಟ್ ಕಾಂಬಿನೇಷನ್ ನಾವು ಕೂಡ ನೋಡ್ಬೇಕು ಗಾಯ್ಸ್. ಇಲ್ಲೆಲ್ಲ ಆಡ್ಕೊಬಂದ್ರೆ ನೋಡಿ, ಇಲ್ಲಿ
ಚೈಲ್ಡ್ ಥರ ಆಡೋ ಅಂತ ನಿಮ್ಮ ಗೆಳೆಯನಿಗೆ ಇದನ್ನು ವೀಡಿಯೋನ ದಯವಿಟ್ಟು ಟ್ಯಾಗ್ ಮಾಡಬೇಕು ನೀವು. ಗಾಯ್ಸ್ ಇದು ಬಂದರೆ ಇದೆ ಟೆಂಪಲ್ ಫಸ್ಟ್ ವರ್ಷದಿಂದಲ್ಲ ನಿಮಗೆ ಇದು ನೋಡ್ಕೊಂಡೆ ನಾವು ಮೇಲೆ ಹೋಗಿದ್ದು. ಸೊ ಇದು ನೋಡ್ಕೊಂಡು ಕೆಳಗಡೆ ಬಂದರೆ ಡೌನ್ಗೆ ಹೋದರೆ ಆರಾಮ್ಸೆ ನೋಡ್ಕೊ ಹೋಗ್ಬೋದು ನೀವು. ಕಡಲೆಕಾಯಿ ಎಲ್ಲ ಮರದೆಲ್ಲ ಸಿಗುತ್ತೆ. ಇಲ್ಲಿ ರಂಗೋಲಿ ಹಾಕೋದು ಆಬ್ವಿಯಸ್ಲಿ ಇದೆಲ್ಲ ಸೈಡ್ ಐಟಮ್ ಇಲ್ಲ ಅಂದರೆ ಜಾತ್ರೆಗೆ ಕಳೆನೇ ಬರಲ್ಲ. ಜೊತೆ ನೋಡಿ ಗಾಯ್ಸ್ ಏನು ಸ್ಪೆಷಲ್ ಅಂದರೆ ಇದೇನು ಇಟ್ಟವ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ಅವಲಕ್ಕಿ ಅಂತ ಗಾಯ್ಸ್, ಅವಲಕ್ಕಿ ತಿನ್ನೋಕ್ಕೆ ಬೇರೆ ಕೊಡ್ತಾರೆ, ಬಟ್ ತಗೋಬೇಕು ನೀವು ಅಷ್ಟೇ. ರಾಗಿ ಅವಲಕ್ಕಿ ಅಂತ ತಿನ್ಬಿಟ್ಟು ಹೇಳೋಣ ಅಂದ್ಕೊಂಡೆ, ಬಟ್ ಆ ಕಡೆ ನೋಡಿ ಗಾಯ್ಸ್ ಜನಸಾಗರ, ಈ ಕಡೆ ನೋಡಿ ಅಲ್ಲಿ ಡೌನ್ವರೆಗೂ ಜನಸಾಗರ. ನಿಮಗೆ ಮೈಸೂರು ದಸರಲ್ಲಿ ತೋರಿಸಿದ್ದೆ ಇಷ್ಟು ಜನನ, ಈಗ ಇಲ್ಲಿ ನೋಡೋಕೆ ಖುಷಿ ಆಗ್ತಾ ಇದೆ. ಅಂತೂ ಇಂತೂ ಸಂದೇಶ್ ಅವ್ರು ಇದ್ದಕ್ಕೆ ನನ್ನ ಈ ಒಂದು ಜಾತ್ರೆ ಕರ್ಕೊಬಂದಾರೆ. ಅವ್ರು ಇರಲಿಲ್ಲ ಅಂದರೆ ಈ ಜಾತ್ರೆ ನೋಡೋಕೆ ಆಗ್ತಿರ್ಲಿಲ್ಲ. ಯಾಕಂದರೆ ವರ್ಷ ಅವ್ರು ಬೇರೆ ಹೇಳ್ಬಿಟ್ಟು ಕೈ ಕೊಟ್ಬಿಟ್ಟಿರು. ಪಾಪ ವರ್ಷಂಗೆ ವಿಡಿಯೋ ನೋಡಿ ಸ್ವಲ್ಪ ಸಮಾಧಾನ ಮಾಡೋಣ. ಅವ್ರಿಗೇನಾರು ತಗೋಗೋಣ. ಏನು ತಗೋಗಣ್ರಿ? ಕಳ್ಳೆಕಾಯಿ ತಗೋಗೋಣ. ನಾನು ಮಧ್ಯೆ ನಿಂತಿರ್ತೀನಿ ಇಲ್ಲಿ, ಅದು ವಿಡಿಯೋ ಆಗಲಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಫೋಟೋ ಆಗುತ್ತೆ. ಐಟಮ್ಸ್ ಗಾಯ್ಸ್ ಎಷ್ಟು ಸಖತ್ತಾಗಿದೆ ನೋಡಿ. ಬ್ಯಾಂಗಲ್ಸ್ ನಮ್ಗೆ ಯಾರು ಇದ್ರೆ ತಗೋಗ್ಬೋದಾಗಿತ್ತು, ಸದ್ಯಕ್ಕೆ ಯಾರು ಇಲ್ಲ. ಅವ್ರು ಬಂದಿರೋ ಇದು ನಿಂತ್ಕೊ ಅವ್ರಿಗೆ ತಕೊಟ್ಬಿಟ್ಟು ಹೋಗೋದೇ ಒಂದು ದೊಡ್ಡ ಕಷ್ಟ ಆಗ್ತಾಯಿತ್ತು. ಸೊ ಕಡಲೆಕಾಯಿ ಪರ್ಸೆ ಗಾಯ್ಸ್, ಕಡಲೆಕಾಯಿ ದಟ್ ಈಸ್ ದ ಮೇಯ್ನ್. ಪೂರಿ ಇದೆ ಗಾಯ್ಸ್, ಪೂರಿ ಸ್ವೀಟ್ ಐಟಮು ಏನಿದೆ ನೋಡಿ, ಎಲ್ಲ ಬರೀ ಕಡಲೆಕಾಯಿ ಐಟಮ್ಗಳು, ಪೂರಿ ಐಟಮ್ಗಳು. ನಿಮ್ಮ ಹುಡುಗಿ ಇದ್ದರೆ ತಕ್ಕೊಡೋಕ್ಕೆ ನಿಲ್ಲಿಸ್ಕೊಂಡು ಅವ್ರಿಗೆ ಸರಾನಂತ ಅದಂತ ಇದಂತ ತಕ್ಕೊಡೋಕ್ಕೆ ಟೈಮ್ ಆಗಿರೋದಲ್ಲ. ಈಗ ಅವ್ರು ಇಲ್ಲದೆ ಇದ್ದಕ್ಕೆ ಬೇಗ ಹೋಗ್ತಾ ಇದೀವಿ ನೋಡಿ. ಚಪ್ಪಲೆಲ್ಲ ಇರೋದು ಗರ್ಲ್ಸ್ ಐಟಮೇ ಜಾಸ್ತಿ. ಇದನ್ನೆಲ್ಲ ಹಾಕ್ತಾರೆ ಅಂದ್ಕೊಂಡಿದ್ದೆ. ನನ್ನ ಫ್ರೆಂಡು ಒಬ್ಬರು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಹಾಕೊಬಂದಿದ್ರು. ಚೆನ್ನಾಗಿ ಕಾಣುತ್ತೆ. ಸಕ್ಕದಾಗಿದೆ ಗಾಯ್ಸ್. ಮೇಯ್ನ್ ಅಟ್ರಾಕ್ಷನ್ ಅಂದರೆ ಬ್ಯಾಂಗಲ್ಸ್ ಅಂತ ಹೇಳ್ಬೋದು. ಬ್ಯಾಂಗಲ್ಲು ಬಂಗಾರಿ. ಇದು ಎಲ್ಚನು ಗಾಯ್ಸ್. ಇದರಿಂದ ಒಂದು ನಿಜ ಒಂದು ಕರಾಳ ಇತಿಹಾಸ ಇದೆ. ನಾನು ಪ್ರೈಮರಿ ಸ್ಕೂಲ್ ಓದಬೇಕಾದ್ರೆ ಹೇಳ್ತೀನಿ ಆಮೇಲೆ ನಿಮಗೆ. ಏನಿಲ್ಲ ಗಾಯ್ಸ್, ನಮ್ಮ ಕ್ಲಾಸ್ಲಿ ಒಬ್ಬರು ಲೀಡ್ರ್ ಇದ್ದರು. ಅವ್ರಿಗೆ ಇದನ್ನ ಹುಡುಗರು ಬಂತು ಅಂದ್ಕೊಟ್ರೆ ಅವರು ಕಾಸಿಗೆ ಮಾರ್ಕ ತಿಂತಿದ್ರು. ಇವಾಗ ನೆನಪಿಸ್ಕೊಂಡ್ರೆ ಅದೆಲ್ಲ ಒಂಥರ ಹೆಂಗೋ ಅನಿಸುತ್ತೆ ನೋಡಿ ಗಾಯ್ಸ್. ಆಟ ಆಡ್ತಾ ಇದ್ದಾರೆ ಅಲ್ಲಿ. ಯಪ್ಪ ಅದು ಹೆಂಗೆ ಆಡ್ತಾರೋ, ನನಗಂತೂ ಭಯ ಆಗುತ್ತಪ್ಪ ಅಲ್ಲಿ ಕೂತ್ಕೊಳ್ಳೋಕ್ಕೆ. ಗಾಯ್ಸ್ ಅಷ್ಟೇ ದೊಡ್ಡವರಾದ್ರು ಮಗು ಥರ ಇರಬೇಕಂತೆ. ಹಂಗವನ್ನ ಬೇರೆಯವರೆಲ್ಲ ಚೈಲ್ಡ್ ಅಂತ ಕರೀತಾರೆ. ಅದು ತಪ್ಪಲ್ಲ. ಆಪಲ್ಲ ಗಾಯ್ಸ್, ಕಾಶ್ಮೀರ ಆಪಿಲ್ಲ ನೋಡಿ. ಇದೆ ಕಡಲೆಕಾಯಿ ಬರ್ಸಕ್ಕೆ ಬಂದು ಒಂದು ಕಡಲೆಕಾಯಿ ತೋರಿಸ್ತಿಲ್ಲ ಅಂದರೆ ನಿಮಗೆ ಬೇಜಾರಾಗಲ್ವಾ? ನೋಡಿ ಗಾಯ್ಸ್, ಕ್ಯಾಮ್ರಾ ಮುಂದೆ ಝೂಮ್ ಮಾಡಿ ತೋರಿಸ್ತಾ ಇದೆ ನೋಡಿ. ಇದೇ ಕಡಲೆಕಾಯಿ, ಇದ್ರ ಒಳಗಡೆ ಕಾಳಿರುತ್ತಲ್ಲ, ಅದನ್ನು ತಿನ್ಬೋದು. ಇದು ಭೂಮಿ ಒಳಗಡೆ ಬೆಳೆಯುತ್ತೆ. ಇದು ದ್ವಿದಳ ಧಾನ್ಯ ಬೆಳೆ ಆಗಿದೆ, ನಿಜ ಅಲ್ವಾ? ಹಿಂಗಾಣಿ ಬಟ್ಲು ಗಾಯ್ಸ್, ಸ್ವೀಟ್ ಇದೆ ಗಾಯ್ಸ್, ಹೊಡೆದಾಗಲಿಲ್ಲ ಗಾಯ್ಸ್. ನೋಡ ಇದೆ ಗಾಯ್ಸ್, ತಿನ್ನೋಣ ಬನ್ನಿ. ಒಂದು ಹೆಂಗೆ ತಗೋಣ ಬನ್ನಿ. ಕಡಲೆಕಾಯಿ ಪರ್ಸೆ, ಕಡಲೆಕಾಯಿ ತಿಂತಾ ಇದ್ದೀವಿ. ಫುಲ್ಲು ಟೈಟ್ ಆಗ್ಬಿಡವ್ರೆ, ಅದಕ್ಕೆ ಯಾವ್ದು ಬೇಕು ಅನ್ನೋಕ್ಕೆ. ನಾನು 7 o'clock ಬ್ರ್ಯಾಂಡ್ ಅಂತಿದ್ದೀನಿ. 8 PM 9 PM ಇಲ್ಲಿ ಫುಲ್ಲು ಜನ ಜಾತ್ರೆದಲ್ಲಿ ಇದೀವಲ್ಲ, ಅದಕ್ಕೆ ಆಮೇಲೆ ಮಾಡ್ತೀವಿ ತಡೀರಿ. ಹಾಂ, ಎಣ್ಣೆ ಜಾಸ್ತಿ ಆದ್ರೆ ನಾನು ಕಂಪಲ್ಸರಿ ಬರ್ತಾನೆ. ಹಚ್ಬಿಟ್ಟು ಏನು ಮಾಡ್ತಾನೆ? ನಮಸ್ತೆ ಮೇಡಮ್. ಗಾಯ್ಸ್, ಎಲ್ಲೋ ಇರೋ ದೂರದಲ್ಲಿರೋರಿಗೆ ವಿಡಿಯೋಗ್ರಫಿ ಮಾಡೋಕೆ ಕಡಲೆಕಾಯಿ ಪರ್ಸೆ ತೋರಿಸ್ತಾ ಇದ್ದೀವಿ. ಪಾಪ ಏನೋ ಅದು ಪಾಪಾಡ್ ರೀತಿ ಕೊಡ್ತಾ ಇದ್ದಾರೆ ಗಾಯ್ಸ್. ಒಂದು ಪಾಪಾಡ್ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಅಪ್ಪ ಖಾರ ಕಡಿಮೆ ಹಾಕಿ ಸಾಕು ನಮಗೆ. ಅದು ಟೊಮೊಟೊ ಹಾಕ್ತಾ ಇದ್ದಾರೆ ಜೊತೆಗೆ ಗಾಯ್ಸ್. ಹೇಳಿ ಅಣ್ಣ, ಏನು ಸ್ಪೆಷಾಲಿಟಿ ಇದ್ರದ್ದು? ಟೊಮೊಟೊ, ಈರುಳ್ಳಿ, ಕ್ಯಾರೆಟು, ಓಕೆ, ಕೊತ್ತಂಬರಿ, ನಿಂಬೆಹಣ್ಣು. ಗಾಯ್ಸ್ ನೋಡೋಣ ಅಣ್ಣ ಅವ್ರಿಗೆ ಎಷ್ಟು ರೇಟಿಂಗ್ ಕೊಡ್ತೀವಿ ಅಂತ ನೋಡೋಣ. ಕ್ಯಾರೆಟು ಹಾಕ್ತಾ ಇದ್ದಾರೆ ಮೇಲೆ, ನಿಂಬೆಹಣ್ಣು ಲೆಮನ್ ಹಾಕಿಲ್ಲ ನೋಡಿ. ಇಲ್ಲಿ ಬಜ್ಜಿ ಬಾಯಲ್ಲಿ ಹಂಗೆ ನೀರು ಬರ್ತಾ ಇದೆ. ಇಷ್ಟು ಜನ ಇದ್ದಾರೆ, ಜನ ನಡುವೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಲಾಸ್ಟ್ ಡೇ ಅಣ್ಣ, ಬೇಜಾರಾಗ್ತಾ ಇದೆಯಾ ನಿಮಗೆ? ನಮ್ಮದೇ ಬಸ್ ನೋಡಿ, ನಾವೇನು ಬೇರೆ ಕಡೆಯಿಂದ ಬಂದಿಲ್ಲ. ಇನ್ನೂ 2 ದಿನ ಇಲ್ಲೇ ಪರ್ಸೆ ಇವತ್ತು ಮುಗ್ದೋಗುತ್ತೆ ಅಂತ. ಇಲ್ಲ, ಶುಭ ಓಕೆ. ಅಲ್ಲೇ ಕೂಗಿವಂತ ಅನ್ಕೊಂಡು ಇಟ್ಟು ಮೇಲೆ ಅನ್ಕೊಂಡಿದ್ದೆ.
ಇದೆಲ್ಲ ಹುರಿದಿರೋ ಪದಾರ್ಥಗಳು, ಮಸಾಲೆ ಪದಾರ್ಥಗಳು ನೋಡಿ. ಪಬ್ಲಿಕ್ ಟಾಯ್ಲೆಟ್ ಎಲ್ಲ ತಿಂದ್ರಿಗಿಂತ ಏನಾದರೂ ಆದರೆ ಫುಡ್ಡು ಯೂಸ್ ಮಾಡಿ ಪಬ್ಲಿಕ್ ಟಾಯ್ಲೆಟ್. ಗಾಯ್ಸ್ ಮೇಯ್ನ್ ಇದನ್ನೇ ಮರ್ತ್ಬಿಟ್ಟಿದ್ದೀವಿ ನೋಡಿ. ಒಂದೇ ಇದರಲ್ಲಿ ಬೆಂಗಳೂರಲ್ಲಿ ಈ ಥರನೂ ಕಟ್ಟವ್ರ ಅಂತ ಏನೋ ಹಿಂದಿಯಲ್ಲಿ ಬರ್ದವ್ರೆ. ಶ್ರೀ ಗೋವರ್ಧನ ಕ್ಷೇತ್ರ ಪುತ್ತಿಗೆ ಮಠ ಅಂತನ ಬ್ರ್ಯಾಂಚು ವಿದ್ಯಾಪೀಠ ರೀ. ಹಂಗೆ ಸ್ಟ್ರೈಟ್ ಹೋಗ್ಬೇಕು. ಕೆಳಗಡೆ ಬರ್ದವ್ರೆ ನೋಡಿ ಶ್ರೀ ಪುತ್ತಿಗೆ ವಿದ್ಯಾಪೀಠ ಅಂತ. ಒಳಗಡೆ ಹೋಗ್ಬೋದು ರೀ, ಬನ್ನಿ ಒಳಗಡೆ ಹೋಗಿ ಬರೋಣ. ಅಲ್ಲಿ ಆ ಕಡೆ ಎಂಟ್ರಿ. ಎಷ್ಟೊಂದು ರಶ್ ಇದೆ ಅಂದರೆ ನಡ್ಕೊ ಹೋಗೋಕ್ಕೂ ಸುಲಭ ಆಗಲ್ಲ. ಜಿಪ್ ಯಾರೋ ಬಿಚ್ಚಿದ್ದಾರೆ ಗಾಯ್ಸ್, ಜಿಪ್ ಯಾರೋ ಕಳೀತಾ ಇದ್ದಾರೆ ನೋಡ್ರಿ. ಕಳೆದು ಬಿಟ್ಟಿದ್ರ ಏನಾರು ಎತ್ತಿಟ್ಬಿಟ್ರೆ ನೋಡ್ರಪ್ಪ, ಒಬ್ಬನೇ ಇರೋದು. ಶ್ರೀ ಗುತ್ತಿಗೆ ವಿದ್ಯಾಪೀಠ ಅಂತ ಸಖತ್ತಾಗಿದೆ. ಆಯ್ತು ಇದನ್ನೇ ಒಂದು ಹಾಕ್ಕೊಡ್ತೀನಿ. ಕಡಲೆಕಾಯಿ ಪರ್ಸಕ್ಕೆ ಬರೋರು ನೋಡ್ಕೊಳ್ಳಿ. ಏನಿದೆ ಗುರು ಇದು ನೋಡಿದ್ರೆ ನಂಗೆ ಏನು ಫೀಲ್ ಆಯ್ತೈತೆ ಹೇಳಿ. KGF ಅಲ್ಲಿ ಅವನು ಕರ್ಕೋಬೇಕಾರೆ ಒಳಗಡೆ ಗೋಲ್ಡ್ ಮೈನ್ ಥರ ಕಾಣ್ತಾ ಇಲ್ಲ. ಹಾಂ ಗಾಯ್ಸ್ ವಿದ್ಯಾಪೀಠ ಹಂಗೈತೆ. ಎಂಟ್ರಿ ಇದೆಯಂತೆ ಒಳಗಡೆ. ಆರ್ಟಿಫಿಷಿಯಲಾ? ನಾನು ನೋಡ್ಬಿಟ್ಟು ಇಷ್ಟು ದೊಡ್ಡದಾಯ್ತಾ ಬಂಡೆ ಬೆಂಗಳೂರಲ್ಲಿ ಅನ್ಕೋಬಿಟ್ಟೆ. ಒಳ್ಳೆ KGF ಅಲ್ಲಿ ಒಳಗಡೆ ಕರ್ಕೋದಾಗ ಬಾಗ್ಲಾಗ್ತಾನಲ್ಲ ಆ ಥರ ಐತೆ. ಕರಾಚಿ ಅಂತ ಬರ್ದಿರುತ್ತಲ್ಲ ಹಂಗೆ. ಅದೇ ನಾನು ಹಂಗೆ ಫೀಲ್ ಆಗಿದ್ದು ರೀ. ನೋಡಿಲಿ ಮೇಲೆ ಗೋಲ್ಡಲ್ಲೇ ಬರ್ತಿರಂಗೈತೆ ಅದು ಕರಾಚಿ ಅಂತ. ಆಯ್ತು ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ ಆರ್ಟಿಫಿಷಿಯಲ್ ಮಾಡೋದು ಗಾಯ್ಸ್ ಜಾತ್ರೆಗೆ ಅಂತ. ಬಟ್ ಸಖತ್ತಾಗಿ ಮಾಡಿದ್ದಾರೆ ಇನ್ವೆಸ್ಟ್ಮೆಂಟು. ನೀವೇನಾದ್ರು ಒಂದ್ಸರಿ ನೋಡಿಲ್ಲ ಅಂದರೆ ಇಲ್ಲೇ ನೋಡ್ಕೊಂಡು ಬಂಡೆ ಥರ ಐತೆ ಗಾಯ್ಸ್. ನೋಡಿ ಗಾಯ್ಸ್ ಯಾವ ಥರ ಐತೆ. ಯಪ್ಪ ಹೆಂಗೆ ಭಯ ಹುಟ್ಟಿಸ್ಬೇಕು ಹಂಗೈತೆ ಗಾಯ್ಸ್. ಇದು ಗುಹೆ ಒಳಗಡೆ ಬಂದಂಗೈತೆ ನೋಡಿ. ಇಲ್ಲಿ ಚಿನ್ನಲ್ಲಿ ಮಾಡ್ದಂಗೈತೆ ಇದೆಲ್ಲ. ಚಿನ್ನ ಥರ ಐತೆ ಗಾಯ್ಸ್ ಇದು. ಗಾಯ್ಸ್ ಇದು ಒಳಗಡೆ ನೋಡಿ ಹೆಂಗೈತೆ. ಒಳಗೆ ಕಬ್ನ ಥರ ಒಳಗಡೆ ನಾವು ಇಬ್ಬರು ಹಾಕೊಟ್ಟಿದ್ವಿ. ಮೈನ್ ಮಾಡಿದ್ರೆ ಆ ಥರ ಇರುತ್ತೆ ಗಾಯ್ಸ್. ಮೈನಿಂಗ್ ಮಾಡಿದ್ರೆ ಗಾಯ್ಸ್ ಫೀಲ್ ಮಾತ್ರ ಸಖತ್ತಾಗಿದೆ. ಗೋವರ್ಧನಗಿರಿ ಹಿಂಗಿದೆ ಗೋವರ್ಧನಗಿರಿ ಗಾಯ್ಸ್. ಅಂತ ಇದು ಚಿನ್ನದ ಇದನ್ನೆಲ್ಲ ಬಂಡೆನೆಲ್ಲ ಬೇದಿಸ್ಕೊಂಡು ಬರ್ತಾ ಇದ್ವಿ. ಸಖತ್ತಾಗಿದೆ. ಬೇಯಿಸಿದ್ದೀವಿ ಅಂತ ಹೇಳ್ಬೋದು. ಅಯ್ಯಪ್ಪ ಅಷ್ಟು ಬಂಡೆ ಒಳಗಡೆ ಗೋವುಗಳನ್ನ ಸಾಕಿದ್ದಾರೆ ಅಲ್ವಾ. ಗೋವರ್ಧನಗಿರಿ ಗೊಲ್ಲ. ಕೃಷ್ಣ ಚಿಕ್ಕ ವಯಸ್ಸಲ್ಲಿ ದನಗಳು ಅಂದರೆ ಹಸುಗಳನ್ನ ಮೇಯಿಸ್ತಾ ಇದ್ದ. ಗೊಲ್ಲನಾಗಿದ್ದ. ಕೊಳಲು ಬಾರಿಸ್ತಾ ಇದ್ದ ಎಲ್ಲ. ಸೊ ಗಾಯ್ಸ್ ಅವಾಗಲೇ ಹೊರಗಡೆಯಿಂದ ಒಳಗಡೆ ಹೋಗ್ಬೇಕಾದ್ರೆ ಇದು ಏನು ಅಂತ ಗೊತ್ತಿರಲಿಲ್ಲ. ಬಟ್ ಗೋವರ್ಧನಗಿರಿ ಅಂದರೆ ಶ್ರೀಕೃಷ್ಣ ತನ್ನ ಕಿರು ಬೆರಳಲ್ಲಿ ಇಡೀ ಬೆಟ್ಟ ಗೋವರ್ಧನ ಬೆಟ್ಟ ಎತ್ತಿಕೊಂಡಿರೋದು. ಒಂದು ಸಖತ್ತಾಗಿದೆ ಗಾಯ್ಸ್ ಮೆಮೊರಿ. ಗೋವರ್ಧನಗಿರಿ ಬರ್ರಿ. ಗಾಯ್ಸ್ ಇಲ್ಲಿ ಯಾವುದೊಂದು ವೀಡಿಯೋ ಮಾಡಲಿ ಯಾವುದೊಂದು ಬಿಡ್ಲಿ ಅನ್ನಂಗೆ ಆಗ್ಬಿಟ್ಟೈತೆ. ಅಷ್ಟೊಂದು ಐತೆ ಗಾಯ್ಸ್ ಇಲ್ಲಿ. ಆ ಸೈಡು ಈ ಸೈಡು ಹೆವಿ ಇದೆ. ನಾನು 4 ಗಂಟೆಗೆ ಬಂದಿದ್ದೆ. ಅಷ್ಟು ಬೇಗ ಏನಕ್ಕಾರು ಬಂದೆ ಅನ್ನಿಸ್ತಾ ಇತ್ತು. ಬಟ್ ಈ ಕಡೆ ಅಂತ 4 ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ನೋಡಿ. ಮಧ್ಯಾಹ್ನ ಮಾಡ್ಕೊಂಡಿರ್ತಾರೆ. ಹಾಂ ಎಲ್ಲೈತೆ ಬಟ್ಟೆ ಶಾಪ್ ರೀ. 1000ಗೆಲ್ಲ 3-4 ಕೊಡ್ತವ್ರೆ. ಚೆನ್ನಾಗಿರುತ್ತಾ? ಎಲ್ಲೈತೆ ಅದು? ಜನ ಇರಬೇಕಾದ್ರೂ ಇಲ್ಲೊಂದು ಅಟ್ರಾಕ್ಷನಾಗಿ ಕಾಣ್ತೈತೆ ನೋಡಿ. ಇಲ್ಲಿ ನಿಮ್ಗೆ ಇದಿಷ್ಟರಲ್ಲಿ ಯಾವುದೋ ಐಡಲ್ ಅಟ್ರಾಕ್ಷನಾಗಿ ಕಾಣ್ತೈತೆ ನೋಡಿ. ಬುದ್ಧ ಕೈಯಲ್ಲಿ ಅದು ಬುದ್ಧನ ಥರ ಇರೋದು ಅಲ್ಟಿಯಾಗಿ ಕಾಣ್ತೈತೆ ನನ್ನ ಹತ್ರ. ಅಯ್ಯಪ್ಪ ಇಷ್ಟ ಐತೆ. ರಾಧಾಕೃಷ್ಣ ಈಶ್ವರ ಎಷ್ಟು ಜನ ಕ್ಯೂವಲ್ಲಿದ್ದಾರೆ ನೋಡಿ. ಅಲ್ಲಿ ಸಾಯಿಬಾಬಾದು ಇದೆ. ಸಾಯಿಬಾಬಾ ಬುದ್ಧನೇ ಜಾಸ್ತಿ ಇರುವಂಥದ್ದು. ಅದು ಬಿಟ್ಟರೆ ಹೂವು ಹಾಕಳ ಪಾಟ್ ಇದೆ. ಜೈ ಲಕ್ಷ್ಮಿ ನೋಡ್ರಿ ಇಲ್ಲಿ ಎಷ್ಟು ಒಡವೆ ಹಾಕೋ ಕೂತಿದ್ದಾರೆ. ಸಾಕತ್ತಿದೆ ಗಾಯ್ಸ್. ಈ ವೆಯ್ಟ್ಲೆಸ್ ಅನ್ಸುತ್ತೆ ಗಾಯ್ಸ್. ಇದೇನಾ ಬೊಂಬೆ ಮಿಠಾಯಿ ಅಣ್ಣ? ಇದೆ ಬೊಂಬೆ ಮಿಠಾಯಿ ಅಂತದು. ಹಾಂ ಅಣ್ಣ ಕನ್ನಡದಲ್ಲಿ ಹಾಕಿ ಸಖತ್ತಾಗಿರುತ್ತೆ. ನವೆಂಬರ್ ಮಂತಲ್ಲಿ ಕರ್ನಾಟಕದಲ್ಲಿದ್ದೀರಿ ಗಾಯ್ಸ್. ಬಟ್ ಉಂಗ್ರೆ ಮಾಡಾಕ್ತಾ ಇದ್ದಾರೆ. ಬಟ್ ಏನು ಗೊತ್ತಾ ಗಾಯ್ಸ್, ಇಫ್ ಯು ಡೋಂಟ್ ಮೈಂಡ್ ಅದು ಪ್ಲಾಸ್ಟಿಕ್ ಹಾಕೋ ಮಾಡ್ಕೊಡ್ತೀರಾ ಅಂತ ಕೇಳಬೇಕು. ರವಿಕುಮಾರ್ ಅವರು ಮೊಬೈಲ್ ನಂಬರ್ ಹಾಕಿದ್ದಾರೆ. ಮದುವೆ ಹುಟ್ಟುಹಬ್ಬ ಎಲ್ಲಕ್ಕೂ ಹಾಕ್ಕೊಡ್ತಾರೆ ಅವರು ಗಾಯ್ಸ್. ಇಲ್ಲಿ ನೋಡಿ
ಇದು ಮನೆಗೆ ಹಾಕೋ ತೋರಣ, ಇದಕ್ಕೂ ಜೋಡಿ ಇದೆ. ಇಲ್ಲಿ ಕಿವಿಗೆ ಹಾಕೋ ಓಲೆಗಳು ಎಷ್ಟಿದೆ ನೋಡಿ, ಇದಕ್ಕೂ ಜೋಡಿ ಇದೆ, ಎಲ್ಲ ಪೇರಿದೆ ನೋಡಿ ಗಾಯ್ಸ್. ಕತ್ತಿಗೆ ಹಾಕೋ ಸರ ಇದಕ್ಕೂ ಜೋಡಿ ಇದೆ. ಆನೆಗಳು ಒಂದೊಂದು ಬಂದು ಪಕ್ಕ ಅದಕ್ಕೂ ಜೋಡಿ ಇದೆ ಗಾಯ್ಸ್. ರಾಧಾಕೃಷ್ಣ ಅವರು ಜೋಡಿ ಇದೆ. ಮಗುಗೂ ಒಂದೊಂದು ಜೋಡಿ ಇದೆ ಗಾಯ್ಸ್ ನೋಡಿ. ಈ ಅಕ್ಕಿಗಳಿಗೂ ಕೂಡ ಒಂದಕ್ಕೊಂದು ಜೋಡಿ ಇದೆ ಗಾಯ್ಸ್, ಜೋಡಿ ಇದೆ. ಇಲ್ಲೂ ಜೋಡಿಗಳಿದೆ. ಕಡಲೆಕಾಯಿ, ಫ್ರೀ ಕಡಲೆಕಾಯಿ ಒಂದು ಕೈ ಹಾಕ್ಬಿಟ್ಟು ಟೇಸ್ಟ್ ನೋಡ್ಬೋದು. ಕಡಲೆಕಾಯಿ ಗಾಯ್ಸ್, ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಕಡಲೆಕಾಯಿ ಪರಿಸೆಯಲ್ಲಿ ಇದುವರೆಗೂ ಯಾವ ವರ್ಷನೂ ಮಳೆ ಬಂದಿರಲಿಲ್ವಂತೆ, ಇದೆ ಫಸ್ಟ್ ವರ್ಷ ಮಳೆ ಬರ್ತಾ ಇದೆ. ಅದು ನಾನು ಬಂದಿರೋದಕ್ಕೆ ಅಂತಲೇ ಹೇಳ್ಬೋದು. ನಾವು ಬಂದಿರೋ ವರ್ಷ ಮಳೆಯಲ್ಲಿ ನೋಡ್ತಾ ಇದ್ದೀವಿ. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು. ಅವ್ರು ಹೇಳಿದ್ದು ಹಂಗೆ ತಾನೆ, ಮಳೆನೇ ಬರಲ್ಲ ಗುರು ಅಂತ. ಕಡಲೆಕಾಯಿ ಪರಿಸೆ ಮುಗಿತಾ ಬಂತು, ಈ ಕಡೆ ಮಳೆನೂ ಸ್ಟಾರ್ಟ್ ಆಯಿತು. ಆದರೂ ಬರಲ್ಲ ಬಿಡಿ, ಹನಿ ಹಾಕ್ಬಿಟ್ಟು ಹೋಗ್ಬಿಡುತ್ತೆ ಅಷ್ಟೇ. ಪಾಪ ಎಲ್ಲರೂ ಅವ್ರದ್ದು ಅಂಗಡಿಗಳು ಎಲ್ಲನೂ ಮುಚ್ಕೋಬೇಕು, ಅವ್ರ ಪ್ರಾಡಕ್ಟ್ ಎಲ್ಲ ಇದು ಕಷ್ಟ. ಅಲ್ಲಿ ಫೋಟೋ ಆಗಿರ್ಬೋದು, ಅದನ್ನೆಲ್ಲ ಈಸ್ ರೆಡಿಕ್ಯುಲಸ್. ಮಳೆರಾಯ ಇನ್ನೊಂದು 2 ಅವರ್ 3 ಅವರ್ ಸ್ಟಾಪ್ ಆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಅವರ ಬಿಸ್ನೆಸ್ಗಳು ಡೆವಲಪ್ ಆಗುತ್ತೆ, ಆರ್ಥಿಕತೆ ಸ್ವಲ್ಪ ಚಿಗುರುತ್ತೆ. ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಮಳೆ ಬರಪ್ಪ. ಕುಕ್ಕೆ ಕಡಲೆಕಾಯಿ ಪರಿಸೆ ನೋಡೋಣ ಅಂತ ಬಂದರೆ ಈ ಥರ ಮಳೆ ಬಂದು ಫಸ್ಟೇ ಹುಷಾರಿಲ್ಲದೆ ತಲೆ ನೋಯ್ತಾ ಇದ್ರೆ ಈ ಮಳೆಯಲ್ಲಿ ನೆಂದು ಮತ್ತೆ ಜಾಸ್ತಿ ಆಗೋದು, ಪಕ್ಕ 2 ದಿನ ಮಲಗಬೇಕಾಗತ್ತೆ. ಕಡಲೆಕಾಯಿ ಪರಿಸೆಗೆ ಮಳೆ ಸ್ಪರ್ಶ ಆಗಿ ಮಳೆರಾಯ ಇನ್ನೂ ನಿಲ್ತಾ ಇಲ್ಲ. ಇಲ್ಲೆಲ್ಲ ಕಡಲೆಕಾಯಿ ಮೊದಲು ಬೆಳೀತಾ ಇದ್ರಂತೆ, ಅದು ಚೆನ್ನಾಗಿ ಸಂಪೂರ್ಣವಾಗಿ ಬೆಳೀಲಿ ಅಂತ ಮಳೆ ಕೊಟ್ಟಿದ್ದಾರೆ. ಬಟ್ ಎಲ್ಲ ಈಗ ನಗರಮಯ ಆಗಿ ಏನಿಲ್ಲ. ಪಾಪ ಎಷ್ಟೋ ಜನಗೆ ಅವ್ರದ್ದು ಇವತ್ತೇನು ಬಿಸ್ನೆಸ್ ಡೆವಲಪ್ ಆಗುತ್ತೆ ಅಂದ್ಕೊಂಡು ಕೊನೆ ದಿನ ಬಟ್ ಮುಚ್ಚೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಸ್ಯಾಡ್ BGM ಹಾಕ್ಬೇಕು ಇದರಿಂದ. ಕಡಲೆಕಾಯಿ ಪರಿಚಯಕ್ಕೆ ಬಂದು ಮಳೆಯಲ್ಲಿ ನೋಡಿದಂಗೆ ತುಂಬ ದಿನ ಆಗಿತ್ತು. ಮಳೆಯಲ್ಲಿ ನೆನೆಸ್ಕೊಂಡು ಮಳೆಯಲ್ಲಿ ನೆನ್ಕೊ ಹೋಗ್ತಾ ಇದ್ದೀವಿ ನೋಡಿ. ಬನ್ನಿ ಒಂದ್ಸಲ ವಿಸಿಟ್ ಮಾಡಿ. ಸಂಡೇ ಇಷ್ಟೆಲ್ಲ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡೋದು ನಿಮಗೋಸ್ಕರ, ನಿಮಗೆ ಈ ಕಡಲೆಕಾಯಿ ಪರಿಸೆಲ್ಲ ತೋರಿಸ್ಬೇಕು ಅಂತ ವಿಡಿಯೋ ಮಾಡಿದ್ದೀವಿ ನೋಡಿ. ಸಂಡೇನೂ ಬನ್ನಿ ವಿಸಿಟ್ ಮಾಡಿ. ಇವತ್ತು ಕೊನೆ ದಿನ ಅಂತ ಇದ್ದಾರೆ, ಬಟ್ ಸಾಟರ್ಡೆ ಸಂಡೇ ಮತ್ತೆ ಇರುತ್ತೆ ಅಂತ ಗಾಯ್ಸ್, ಮಿಸ್ ಮಾಡಬೇಡಿ. ನೋಡಿ ಗಾಯ್ಸ್, ಒಂದ್ಸರಿ ವಿಸಿಟ್ ಮಾಡಿ. ಕರೆಂಟ್ ಬಂತಾರೆ. ಕಡಲೆಕಾಯಿ ಪರಿಚಯಗೆ ಒಂದು ಮತ್ತೆ ಕಳೆ ಬಂತು. ಈ ಒಂದು ಕತ್ತಲೆಯಲ್ಲಿ ಇದ್ದಂಥದ್ದು ಮತ್ತೆ ಬೆಳಕಿನ ಬಂದಿದೆ ನೋಡಿ. ಜೀವನದಲ್ಲಿ ಮತ್ತೆ ಬೆಳಗ್ಗೆ ಬಂದಂಗೆ ಅನ್ನಿಸ್ತಾ ಇದೆ ನೋಡಿ. ಗಾಯ್ಸ್, ಒಂಟಿ ಇದ್ದೀರಾ ಅಂತ ಬೇಜಾರು ಮಾಡ್ತೀವಿ. ಒಂಟಿ ಅಂದೆಲ್ಲ ಕರೆಂಟ್ ಹೊಂಟಾಯ್ತು ಗಾಯ್ಸ್. ಈ ಜೀವನ ಹಿಂಗೆ ಕಲಿಬೇಕು. Emotional damage. ಬ್ರೋ ಎಷ್ಟಿದು? 100. ನಾ ಹೇಳಿಲ್ವಾ 100 ರೂಪಾಯಿ. ಗಾಯ್ಸ್, ಅಂತಿಂದ ಕಡಲೆಕಾಯಿ ಪರಿಚಯಕ್ಕೆ ಬಂದು ಎಂಡಿಂಗ್ ಸ್ಟೇಜಿಗೆ ಬಂದಾಯಿತು. ಲೈವ್ ಹೋಗಿದ್ದೆ, ಬಟ್ ಲೈವ್ ಯಾಕೆ ವರ್ಕೌಟ್ ಆಗಿಲ್ಲ ಗಾಯ್ಸ್. ಯಾಕಂದರೆ ನಿಮ್ದೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿ ಕಾಣ್ತದೆ ಗಾಯ್ಸ್. ಅದರ್ವೈಸ್ ಇಟ್ ಈಸ್ ನಾಟ್ ಅಪ್ಲಿಕೇಬಲ್. ಇವಾಗ ಮನೆಯಲ್ಲಿ ಎಂದಿರೋದಕ್ಕೆ ಜ್ವರ ಬರದೇ ಇದ್ದು ಸಾಕು, ಹೋಗಿ ಚೆನ್ನಾಗಿ ನಿಂಬೆಹಣ್ಣು ಹಾಕ್ಬಿಡು ಮಲಗ್ಬಿಡ್ತೀನಿ. ಯಾಕಂದರೆ ನಾಳೆ ಒಂದು 2 ದಿನ ಉಳಿಯೋಕ್ರೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಫ್ರೀ ಆಗಬೇಕು. ಸೊ ಗಾಯ್ಸ್, ಅದೇ ಕರುನಾಡ ಸಂಭ್ರಮ 2025 ಗಾಯ್ಸ್. ಇವತ್ತಿಗೆ ಜಾಕೆಟ್ ಉದುರು ಹೋಗ್ತಿದೆ. ಇವತ್ತಿಗೆ ಈ ಕಡಲೆ ಪರಿಸೆ ಇದು ವೀಡಿಯೋ ಮಾಡ್ಬೇಕು, ನಿಮಗೆಲ್ಲ ತೋರಿಸ್ಬೇಕು ಅಂತ ಬಂದ್ವಿ. ನಮ್ಮ ಜೊತೆ ಸಂದೇಶ್ ಅವರು ಕೈ ಜೋಡಿಸಿ ಇಲ್ಲಿಗೆಲ್ಲ ಸಹಕಾರ ನೀಡಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾದ ಬೇಡ ಧನ್ಯವಾದಗಳನ್ನ ಸಲ್ಲಿಸೋಣ. ಕಡಲೆಕಾಯಿ ಪರಿಸೆ ಅಂತ ಮುಗಿತು. ನಮ್ಮ ಮಾದಪ್ಪನ ಪರಿಸೆ ಅಂತ ಕೇಳ್ತಾ ಇದ್ದೆ, ಅದು ಬಿಟ್ಟು ಇದು ಕೇಳಿದ್ದೆ ಕಡಲೆಕಾಯಿ ಪರಿಸೆ ಅಂತ. ನಾನು ಜೋರಾಗಿ ಮಾತಾಡಿ ನನ್ನ ಗಂಟೆಲ್ಲ ನೋಯ್ತಾ ಇದ್ದೆ. ಸೊ ಒಂದು ಒಳ್ಳೆ ಅವಕಾಶ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ, ಒಂದ್ಸರಿ ಬಂದು ವಿಸಿಟ್ ಮಾಡಿ. ಅದನ್ನೇ ಕೇಳ್ಕೊಳ್ಳೋದು. ಸಾಕತ್ತಿದೆ ಮಾತ್ರ ವಿಡಿಯೋ ನೋಡಿ ಗಾಯ್ಸ್. ಇಷ್ಟಕ್ಕೆ ಎಂಡಿಂಗ್ ಅಂದ್ಕೊಂಡೆ, ಬಟ್ ಅಲ್ಲಂತೂ ಲೈಟಿಂಗ್ಸ್ ಅಂತೂ ಕೇಳಲೇಬೇಡಿ. ಇವಿ ಮುಂದ್ಗಡೆವರೆಗೂ ಅಲ್ಲಿವರೆಗೂ ಇದೆ ಲೈಟಿಂಗ್ಸು. ಈ ಕಡೆ ಮೊದಲು ಆಚೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಲೈಟಿಂಗ್ಸ್ ಅಟ್ರಾಕ್ಷನ್ನು ಜಾಸ್ತಿ, ಬಬಲ್ಸ್ ಕೂಡ ವರ್ಕ್ ಆಗ್ತಾ ಇರುತ್ತೆ. ಎಲ್ಲ ಮೈಸೂರದ್ದು, ನಿಮ್ಗೆ ಮೈಸೂರು ದಸರಾಲು ಕೂಡ ತೋರಿಸ್ಕೊಟ್ಟಿದ್ವಿ. ಸೇಮ್ ಇದೇ ಲೈಟಿಂಗ್ ಪ್ಯಾಟರ್ನು ಮೇಲ್ಗಡೆ ಇದು, ಇಲ್ಲೂ ಕೂಡ ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ. ಈ ಮೂಮೆಂಟ್ ಮಾತ್ರ ಮಿಸ್ ಮಾಡ್ಕೊಬಾರ್ದು. ಲೈಟಿಂಗ್ಸ್ ಇದ್ದಾಗ ನಮ್ಮ ಫೇಸ್ಗಳು ಇನ್ನೂ ಎಷ್ಟು ದೃಶ್ಯ ಕಾಣ್ತಾ ಇರ್ತಾರೆ. ಯಾಕೆ ಹೇಳಿ? ಯಾಕೆಂದರೆ ತುಂಬ ಇದ್ದಾರೆ. ನಾನು ಪಂಚ್ ಕೊಡ್ಬೇಕಲ್ಲ ಅಂತ ಇದಕ್ಕಿಂತ ಪಂಚ್ ಬೇಕಾನೆ. ಬಸ್ ಬಂತು ರೀ, ಬಸ್ ಬಂತು. ಬಸ್ ಹತ್ಕೊಂಡು ಬೇಗ ಹೋಗಿ ತಲುಪ್ಕೊಳ್ಳೋಣ ಗಾಯ್ಸ್. ಮತ್ತು ಇಲ್ಲೆಲ್ಲ ಕಡಲೆಕಾಯ್ದು ಸಿಪ್ಪೆ ಎಲ್ಲ ಇದೆಯಲ್ಲ, ಇದೆಲ್ಲ ಬಿದ್ದಿರೋದು ನಾಳೆ ಬೆಳಗ್ಗೆವರೆಗೆ ಯಾವುದೂ ಖಾಲಿ ಇರಲ್ವಂತೆ, ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತಂತೆ. ಇದನ್ನು ನಮ್ಮ ಮೇಡಮ್ ಹೇಳಿದರು, ಬಟ್ ನಾನು ನಿಜಾನ ಸುಳ್ಳೋ ಗೊತ್ತಿಲ್ಲ ಅಂದ್ಕೊಂಡಿದ್ದೆ. ನೋಡೋಣ. ಫ್ರೀ ಬಸ್ ನಿಲ್ಸಲ್ಲ ಗಾಯ್ಸ್. ಅಲ್ಲಿಂದ ಬಂದರೆ ರಾಮಕೃಷ್ಣ ಮಠ ಸಿಕ್ಕುತ್ತೆ. ಮಠದ ಒಳಗಡೆ ಎಂಟ್ರಿ ಇದೆಯಾ ನಮಗೆ ಗೊತ್ತಿಲ್ಲ. ಶಿವಕುಮಾರ ಸ್ವಾಮಿ ಮಠಗಳಾಗಿದೆ, ಅದು ನೋಡ್ಬೋದಾಗಿತ್ತು ತುಮಕೂರು.
ಪೊಲೀಸ್ ಬೇಗ ಬೇಗ ಬೇಗ